ಸೊ ಇದರ ಹಿಂದಿನ ಸೀಕ್ರೆಟ್ ಟೈಮ್ 7:10 ಆಗೈತಿ. ನನ್ನ ಬಸ್ ಇರೋದು 8:00 ಸರ್ಕಲ್ ಲಾಸ್ಟ್ ಸ್ಟಾಪ್ ನೋಡಿ. ಸೊ ಇವು ಮೂರು ನಂದು ಟೈಮು 7:10 ಆಗೈತಿ. ನನ್ನ ಬಸ್ ಇರೋದು 8:00. ನಾನಲ್ಲಿ 8:15 ಇರಬೇಕು. ಸೊ ಈಗ ಪ್ಯಾಕಿಂಗಿನ ಸ್ಟಾರ್ಟ್ ಆಗಿಲ್ಲ. ಸೊ ನಂದು ಪ್ಯಾಕಿಂಗ್ ಆಗಬೇಕು, ಊಟ ಆಗಬೇಕು, ಜಳಕ ಆಗಬೇಕು, ಆಮೇಲೆ ನಂದು ಹೆಡ್ ಶೇವೂ ಆಗಬೇಕು. ಸೊ ಇವು 4 ಕೆಲಸ ಐತಿ. ಇನ್ನು ನೆಕ್ಸ್ಟ್ ಕರೆಕ್ಟ್ಲಿ 1 hour ಒಳಗೆ ಇಷ್ಟು ಕೆಲಸ ಮಾಡಿ ಮುಗಿಸ್ಬೇಕು. ನಾ ಎದಕ್ಕೆ ಹೊಂಟೀನಿ, ಎಲ್ಲಿಗೆ ಹೊಂಟೀನಿ, ಯಾಕೆ ಹೊಂಟೀನಿ ಅಂತೇನು ಹೇಳೇ ಇಲ್ಲ. ಸೊ ವಿಡಿಯೋ ನೋಡಿರಲ್ಲ, ಹೇಳ್ಕೊಂತಕಿನ ಒಂದೊಂದು. ಸೊ ಇವು ಮೂರು ನಂದು ಮೇನ್ ಡ್ರೆಸ್ ಪ್ಯಾಕ್ ಮಾಡೋದು. ಎದಕ್ಕಂದ್ರೆ ನಾ ಹೊಂಟಿದ್ದು ಒಂದು ಕಾರ್ಪೊರೇಟ್ ಕಂಪ್ನಿಗೆ ಪ್ಲೇ ಐತಿ. ಸೊ ಅಲ್ಲಿ ನಂದು ಕಾಸ್ಟ್ಯೂಮ್ ಇದೊಂದು ಐತಿ, ಆಮೇಲೆ ಇದೊಂದು ಐತಿ. ಒಂದು ಮೇನ್ ಕಾಸ್ಟ್ಯೂಮ್ ಬ್ಲ್ಯಾಕ್ ಆ್ಯಂಡ್ ಬ್ಲ್ಯಾಕ್ ಕುರ್ತಾ, ಬ್ಲ್ಯಾಕ್ ಪ್ಯಾಂಟ್. ಸೊ ಇವು ಮೂರು ಕಂಪಲ್ಸರಿ. ಆಮ್ಯಾಗ ಫಾರ್ಮಲ್ ಶೂಸ್ ಒಂದು ಇಟ್ಕೋಬೇಕು. ಸೊ ಇವು 4 ಆದ್ರೆ ನಂದು ಆಲ್ಮೋಸ್ಟ್ ಪ್ಯಾಕಿಂಗ್ ಡನ್. ರೆಸ್ಟ್ ಎಲ್ಲ ಎವ್ರಿ ಡೇ ಡ್ರೆಸ್ ಅಷ್ಟೇ ಇಟ್ಕೊಳೋದು. ಮಳೆ ಒಂದು ಸ್ಟಾರ್ಟ್ ಆಯ್ತು ಬರ್ಲಿಕ್ಕೆ. ಆ್ಯಂಡ್ ಟೈಮ್ ಆಗಿದ್ದು ಇನ್ನು 15 minutes ಐತಿ. ಸೊ ನಂದು ಪ್ಯಾಕಿಂಗ್ ಎಲ್ಲ ಅಂದ್ರೆ ಒಂದು ಅಳತಿ ಮುಗ್ದೈತಿ. ಆ್ಯಂಡ್ ನಂದು ಕ್ಯಾಮ್ರಾ, ಲ್ಯಾಪ್ಟಾಪ್ ಎಲ್ಲ ಅದನ್ನ ಇಟ್ಕೊಂಡೀನಿ. ಬಟ್ ನಂದಿನ ಸ್ನಾನನೂ ಆಗಿಲ್ಲ, ಊಟನೂ ಆಗಿಲ್ಲ. ಅಂದರೆ ಹೆಡ್ ಶೇವ್ ಆಗೋದು ಡೌಟ್ ಅನ್ಸೈತಿ. ಹೆಡ್ ಶೇವ್ ಆಗಲ್ಲ. ಸೊ ನಾ ಈಗ ಹೊಂಟಿದ್ದು ನಾಟಕ ಮಾಡೋಕ್ಕಾಗಲೇ ಹೇಳಿದ್ದೆ. ಸೊ ಇದು ನಾಟಕ ಅಂದ್ರೆ ಹಿಂಗೆ ನಾರ್ಮಲ್ ನಾಟಕ ಅಲ್ಲ, ನೀವೆಲ್ಲಿ ಹೊರಗೆ ನೋಡ್ತಿರ್ತೀರಿ ನೋಡು, ಆ ಟೈಪ್ ಅಲ್ಲ. ಸೊ ಇಲ್ಲಿ ನಾವು ಏನು ಮಾಡತ್ತೀವಿ ಅಂದ್ರೆ ಒಂದು ಕಾನ್ಸೆಪ್ಟ್ ಐತಿ. ಏನಂದ್ರೆ ಎಜುಕೇಷನ್ ಥ್ರೂ ಥಿಯೇಟರ್. ಸೊ ನಾವು ಒಂದು ಕಾನ್ಸೆಪ್ಟ್ನ ಅವ್ರಿಗೆ ಎಜುಕೇಟ್ ಮಾಡತ್ತೀವಿ. ಅವ್ರ ಕಂಪ್ನಿ ಅಂದ್ರೆ ನಮಗೆ ಯಾವ್ದು ಹೇಳ್ಯಾರ ಇದ್ರ ಬಗ್ಗೆ ನಮ್ಮ ಎಂಪ್ಲಾಯೀಸಿಗೆ ಹೇಳ್ಕೊಡ್ರಿ ಅಂಥೇಳಿ. ಸೊ ಆ ಕಾನ್ಸೆಪ್ಟ್ ಐತಲ್ಲ, ಸೊ ಅದನ್ನು ನಾವು ಥ್ರೂ ಪ್ಲೇ ಥ್ರೂ ಆ್ಯಕ್ಟ್ನ ಅವರಿಗೆ ಹೇಳ್ಕೊಡ್ತೀವಿ. ಸೊ ಮೊದ್ಲಾಗ ಹೆಂಗೆ ಮಾಡ್ತಿದ್ದೆ ಅಂದ್ರೆ ಕಂಪ್ನಿ ಒಳಗೆ ಯೂಶ್ವಲಿ ಏನು ಮಾಡ್ತಾರಂದ್ರೆ PPT ಹಾಕಿ ಥ್ರೂ ಸ್ಲೈಡ್ ಎಲ್ಲ ಹೇಳ್ಕೊಡ್ತಾರೆ. ಬಟ್ ಅದು ಮೈಂಡ್ ಒಳಗೆ ಅಷ್ಟು ರೆಜಿಸ್ಟರ್ ಆಗಂಗಿಲ್ಲ. ಸೊ ಸಪೋಸ್ ನೀವೇನಾದ್ರು ಮೂವಿ ನೋಡಿದ್ರೆ ನಿಮ್ಗೆ ಗೊತ್ತೈತಲ್ಲ ಎಷ್ಟು ಅಂದ್ರೆ ಸ್ಟೋರಿ ಎಷ್ಟು ಜಲ್ದಿ ತಲೆ ಒಳಗೆ ಇರ್ತೈತೆ ಅಂಥೇಳಿ. ಸೊ ಅದೇ ರೀತಿ ಅಂದ್ರೆ ಈ ಪ್ಲೇ ಒಳಗೆ ಒಂದು 3-4 ಟಾಪಿಕ್ ಕವರ್ ಮಾಡತ್ತೀವಿ. ಏನಂದ್ರೆ ಒಂದನೇದು ವ್ಯಾಲ್ಯೂಸ್ ಆ್ಯಂಡ್ ಎಥಿಕ್ಸ್. ಸೊ ಅವರು ಎಂಪ್ಲಾಯೀಸಾಗಿ ಏನು ಮಾಡ್ಬೇಕು, ಏನು ಮಾಡಬಾರ್ದು. ಆಮ್ಯಾಗ ಪಾಶ್ ನಿಮಗೆ ಗೊತ್ತಿಲ್ಲ ಅಂದ್ರೆ ಪಾಶ್ ಏನಂದ್ರೆ ಪ್ರಿವೆನ್ಷನ್ ಆಫ್ ಸೆಕ್ಷುವಲ್ ಹರಾಸ್ಮೆಂಟ್ ಆ್ಯಟ್ ವರ್ಕ್ ಪ್ಲೇಸ್. ಸೊ ಅದನ್ನು ಈ ಪ್ಲೇ ಒಳಗೆ ನಾವು ಕವರ್ ಮಾಡತ್ತೀವಿ. ಸೊ ಒಂದು 3-4 ಟಾಪಿಕ್ ಅವರು ಕಂಪ್ನಿದವ್ರು ನಮ್ಗೆ ಕೊಟ್ಟಾರ. ಸೊ ಇವತ್ತಿನ ಕಂಪ್ನಿನ ಹೋಗ್ತಿದ್ದು ಟೈಟನ್ ಬೈದಿವೆ. ಸೊ ಅವರು 3-4 ಟಾಪಿಕ್ ಕೊಟ್ಟಾರ. ಸೊ ಅದರ ಅಕಾರ್ಡಿಂಗ್ಲಿ ನಾವು ಪ್ಲೇ ರೆಡಿ ಮಾಡೀವಿ. ಸೊ ಅದನ್ನು ಈಗ ಹೋಗಿ ಅವ್ರ ಎಂಪ್ಲಾಯೀಸಿಗೆ ಪ್ರೆಸೆಂಟ್ ಮಾಡಬೇಕು. ಈಗ ನಾಟಕ ಮಾಡ್ತಿರ್ತಲ್ಲ, ಅದ್ರಾಗ ಅವ್ರಿಗೆ ಎಜುಕೇಷನ್ ಇರ್ತೈತಿ, ಆಮೇಲೆ ಫನ್ ಇರ್ತೈತಿ, ಆಮೇಲೆ ಅವರಿಗೆ ಒಟ್ಟು ಬೋರ್ ಆಗಂಗಿಲ್ಲ. ಅದಕ್ಕಂದ್ರೆ ನಾವು ಅವ್ರಿಗೆ ಇನ್ಕ್ಲೂಡು ಮಾಡ್ತಿರ್ತೀವಿ. ಸೊ ಇದು ಬರೀ ನಾವು ಪ್ಲೇ ಮಾಡ್ತಿರ್ತೀವಿ. ಇನ್ನೊಂದು ಥ್ರೂ ಥಿಯೇಟರ್ ಟ್ರೈನಿಂಗ್ ಕೊಡ್ತಿರ್ತೀವಿ. ಅವಾಗ ಅವ್ರಿಗೆ ಥಿಯೇಟರ್ ಆ್ಯಕ್ಟಿವಿಟೀಸ್ ಇರ್ತೈತಲ್ಲ, ಸೊ ಅದರೊಳಗೆ ಅವ್ರಿಗೂ ಇನ್ಕ್ಲೂಡ್ ಮಾಡ್ತಿರ್ತೀವಿ. ಒಮ್ಮೆ ರೋಲ್ ಪ್ಲೇಸ್ ಮಾಡ್ತಿರ್ತೀವಿ. ಸೊ ಹಿಂಗೆ ಡಿಫ್ರೆಂಟ್ ಮೆಥಡ್ ಅದಾವೆ ನಾವು ಆ್ಯಸ್ ಅನ್ ಆ್ಯಕ್ಟರ್ ಯೂಸ್ ಮಾಡ್ತಿರ್ತೀವಲ್ಲ. ಸೊ ಅವನ್ನ ನಾವು ಎಜುಕೇಷನಿಗೆ ಹೆಂಗೆ ಯೂಸ್ ಮಾಡ್ಬೋದು ಅಂತೇಳಿ ಅಡ್ಯಾಪ್ಟ್ ಮಾಡಿಕೊಂಡು ಹಂಗೆ ನಾವು ಕಂಪ್ನಿಗೆ ಏನೇನು ಬೇಕು ನೀಡ್ಸ್ ಇರ್ತೈತಲ್ಲ, ಸೊ ಆ ರೀತಿ ನಾವು ಪ್ರೋಗ್ರಾಮ್ ಮಾಡಿಕೊಂಡು ಅವರಿಗೆ ಡೆಲಿವರ್ ಮಾಡ್ತೀವಿ. ಮೆಜೆಸ್ಟಿಕ್ ಆನಂದ ಸರ್ಕಲ್ ಲಾಸ್ಟ್ ಸ್ಟಾಪ್ ನೋಡಿ. ನಂದು ರೂಮ್ ಇತ್ತು ಬೆಂಗಳೂರಿನಾಗ, ಬಟ್ ನಾ ಖಾಲಿ ಮಾಡಿ ಆಲ್ಮೋಸ್ಟ್ 1 ತಿಂಗಳಾಗೈತಿ. ಸೊ ಈಗ ಯಾವ್ದಾರ ಪ್ರಾಜೆಕ್ಟ್ ಬೆಂಗಳೂರಿನಾಗ ಬಂತಂದ್ರೆ ನಮ್ಮ ಫ್ರೆಂಡ್ಸ್ ಮನೆ, ರಿಲೇಟಿವ್ಸ್ ಮನೆ, ಇಲ್ಲಾಂದ್ರೆ ಒಮ್ಮೊಮ್ಮೆ ನಾ ಯಾವ ಪ್ರಾಜೆಕ್ಟ್ ಕೆಲಸ ಮಾಡ್ತಿರ್ತೀನಿ ನೋಡು, ಸೊ ಅವರ ರೂಮ್ ಬುಕ್ ಮಾಡಿಕೊಡ್ತಾರೆ. ಸೊ ಇದರ ಹಿಂದಿನ ಸೀಕ್ರೆಟ್ ಏನಪ್ಪ ಅಂದರೆ, ನಮ್ಮ ಜನಕ್ಕೆ ಇವಾಗ ಏನು ಬೇಕು? ರೀಲ್ ನೋಡಬೇಕಂದ್ರೆ ಏನು ಬೇಕು? ಇಂಟರ್ನೆಟ್ ಬೇಕು. ಅದಕ್ಕೆ ನಾವೆಲ್ಲರಿಗೂ ಫ್ರೀ ವೈಫೈ ಕೊಟ್ಬಿಟ್ಟಿದ್ದೀವಿ. ಊಟ ಸೂಪರ್ ಆಗಿದೆ. ಹಂಗೆ ಕಾಣ್ತಾ ಇದೆಯಾ?